ಕಾನಸೂರು ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಶಿಕ್ಷಕನ ಅಸಭ್ಯ ವರ್ತನೆ ಕಣ್ಣಾರೆ ಕಂಡಿದ್ದಕ್ಕೆ ನಡೆಯಿತಾ ವಿದ್ಯಾರ್ಥಿ ಗೋಕುಲಗೌಡನ ಭೀಕರ ಹತ್ಯೆ. ವಿದ್ಯಾರ್ಥಿನಿಯ ಜೊತೆ ಅಸಭ್ಯ ವರ್ತನೆ ತೋರಿದ ಕಾಮುಕ ಶಿಕ್ಷಕನೇ ಬಾಲಕನನ್ನ ಉಸಿರುಗಟ್ಟಿಸಿ ಸಾಯಿಸಿದ್ನ. ಮೃತ ಬಾಲಕನ ತಾಯಿ ನೀಡಿದ ದೂರಿನಿಂದ ಬಯಲಾಯಿತು ಸ್ಫೋಟಕ ವಿಚಾರ. ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕಾನಸೂರು ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ನಡೆದಿದ್ದ ಆ ವಿದ್ಯಾರ್ಥಿಯ ಸಾವು ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿತ್ತು. ಮೊದಲು ಅದನ್ನ ಆತ್ಮಹತ್ಯೆ ಅಂತಲೇ ಬಿಂಬಿಸುವ ಯತ್ನ ನಡೆದಿತ್ತು. ಆದರೆ ಈಗ ಸಿಕ್ಕಿರೋ ಆ ಒಂದು ಸ್ಫೋಟಕ ಟ್ವಿಸ್ಟ್ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಿಸಿದೆ. ಹೌದು, ಕಾನಸೂರು ವಸತಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿ ಗೋಕುಲಗೌಡನದ್ದು ಆತ್ಮಹತ್ಯೆಯಲ್ಲ, ಅದೊಂದು ಹಸಿ ಕೊಲೆ ಅನ್ನೋ ಆತಂಕಕಾರಿ ವಿಚಾರ ಈಗ ಬಯಲಾಗಿದೆ. ವಿದ್ಯೆ ಬುದ್ಧಿ ಕಲಿಸಬೇಕಾದ ಆ ಕಾಮುಕ ಶಿಕ್ಷಕನ ರಾಸಲೀಲೆಯನ್ನ ಕಣ್ಣಾರೆ ಕಂಡಿದ್ದಕ್ಕೆ ಆ ಅಮಾಯಕ ಬಾಲಕನ ಪ್ರಾಣಪಕ್ಷಿ ಹಾರಿಹೋಯ್ತಾ ಅನ್ನೋ ಅನುಮಾನ ಈಗ ದಟ್ಟವಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಕಲಿಸಬೇಕಾದ ಶಾಲೆಯ ಆವರಣದಲ್ಲೇ ಶಿಕ್ಷಕನೊಬ್ಬ ನೀಚ ಕೃತ್ಯಕ್ಕೆ ಕೈ ಹಾಕಿದ್ನಂತೆ. ಕಾನಸೂರು ವಸತಿ ಶಾಲೆಯ ಹಿಂದಿ ಶಿಕ್ಷಕ ಅಬ್ಬು ತಲಹಾ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಈ ಶಿಕ್ಷಕ 9ನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬಳ ಜೊತೆ ಬಾತ್ರೂಮ್ ಬಳಿ ಅಸಭ್ಯವಾಗಿ ವರ್ತಿಸುತ್ತಿದ್ದನಂತೆ. ಈ ದೃಶ್ಯವನ್ನ ಅದೇ ಶಾಲೆಯ ವಿದ್ಯಾರ್ಥಿ ಗೋಕುಲಗೌಡ ಕಣ್ಣಾರೆ ಕಂಡಿದ್ದೇ ಆತನ ಪಾಲಿಗೆ ಮೃತ್ಯವಾಗಿ ಪರಿಣಮಿಸಿತಾ ಎನ್ನುವ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ತಾನು ಮಾಡುತ್ತಿದ್ದ ಗಲೀಜು ಕೆಲಸವನ್ನ ವಿದ್ಯಾರ್ಥಿ ನೋಡಿದ್ದನ್ನ ಕಂಡು ಬೆಚ್ಚಿ ಬಿದ್ದಿದ್ದ ಆ ಕಾಮುಕ ಶಿಕ್ಷಕ ಗೋಕುಲ್ನ ಕುತ್ತಿಗೆಯನ್ನ ಬಲವಾಗಿ ಹಿಡಿದು ಮೇಲಕ್ಕೆತ್ತಿ ಭೀಕರವಾಗಿ ಬೆದರಿಸಿದ್ದನಂತೆ. ಈ ವಿಷಯವನ್ನ ನೀನೇನಾದ್ರೂ ಯಾರಿಗಾದ್ರೂ ಹೇಳಿದ್ರೆ ನಿನ್ನನ್ನ ಜೀವ ಸಹಿತ ಬಿಡಲ್ಲ ಅಂತ ಮೃಗದ ತರಹ ಆರ್ಭಟಿಸಿದ್ದನಂತೆ. ಮೃತ ಬಾಲಕನ ತಾಯಿ ಜಯಶ್ರೀಗೌಡ ಮಂಗಳವಾರ ರಾತ್ರಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿರುವ ದೂರಿನಲ್ಲಿ ಈ ಅಂಶ ಬೆಳಕಿಗೆ ಬಂದಿದೆ. ಕಾಮುಕ ಶಿಕ್ಷಕನ ಬೆದರಿಕೆಗೆ ಹೆದರಿ ಹೋಗಿದ್ದ ಬಾಲಕ ಗೋಕುಲ್ ಕಣ್ಣೀರು ಹಾಕುತ್ತಲೇ ತನ್ನ ತಾಯಿಯ ಬಳಿ ಆ ಕಾಮುಕ ಶಿಕ್ಷಕ ತನಗೇನು ಮಾಡಿದ್ದ ಅನ್ನೋ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದನಂತೆ. ತಾಯಿ ಮಗನನ್ನ ನೋಡಲು ಹೋದಾಗ ಆತನ ಕುತ್ತಿಗೆಯ ಭಾಗ ಸಂಪೂರ್ಣವಾಗಿ ಬಾತುಕೊಂಡಿತ್ತು. ಹೀಗಾಗಿ ಆ ಶಿಕ್ಷಕನೇ ತನ್ನ ಮಗನನ್ನ ಕೊಲೆ ಮಾಡಿದ್ದಾನೆ ಅಂತ ಮೃತ ಬಾಲಕನ ತಾಯಿ ಕಣ್ಣೀರು ಹಾಕುತ್ತಾ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ದೂರು ದಾಖಲಾಗುತ್ತಿದ್ದಂತೆ ಎಚ್ಚೆತ್ತ ಸಿದ್ದಾಪುರ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸದ್ಯ ಡಿವೈಎಸ್ಪಿ ಗೀತಾ ಪಾಟೀಲ್ ನೇತೃತ್ವದಲ್ಲಿ ತೀವ್ರ ತನಿಖೆ ಆರಂಭವಾಗಿದ್ದು ಪ್ರಕರಣದ ಸತ್ಯಾಸತ್ಯತೆ ಇನ್ನೇನು ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.